ಶಿಡ್ಲಘಟ್ಟದಲ್ಲಿ ಸಡಗರ ಸಂಭ್ರಮದಿಂದ ನಡೆದ ಶ್ರೀರಾಮ ಶೋಭಾಯಾತ್ರೆ. ಮೊಳಗಿದ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಘೋಷಣೆಗಳು. ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಶ್ರೀರಾಮ ಶೋಭಾಯಾತ್ರೆಯು ಸಡಗರ ಸಂಭ್ರಮದಿಂದ ಭಕ್ತಿಪೂರ್ವಕವಾಗಿ ನಡೆಯಿತು. ಹನುಮಂತಪುರ ಗೇಟ್ನ ಆಂಜನೇಯ ಸ್ವಾಮಿ ದೇವಾಲಯದಿಂದ ಸಾರಿಗೆ ಬಸ್ ನಿಲ್ದಾಣದವರೆಗೂ ಸಾಗಿದ ಶ್ರೀರಾಮ ಶೋಭಾಯಾತ್ರೆಯನ್ನ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತ ಸಹಸ್ರಾರು ಮಂದಿ ಭಕ್ತರು ಕಣ್ತುಂಬಿಕೊಂಡರು. ಎಲ್ಲೆಲ್ಲೂ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಘೋಷಣೆಗಳು ಮೊಳಗಿದ್ವು. ಶಿಡ್ಲಘಟ್ಟದಲ್ಲಿ ಶ್ರೀರಾಮ ಶೋಭಾಯಾತ್ರೆ ನಡೆಯಿತು. ಶಿಡ್ಲಘಟ್ಟ ದಿಬ್ಬೂರಹಳ್ಳಿ ರಸ್ತೆಯ ಹನುಮಂತಪುರ ಗೇಟ್ನಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಗುಡಿಯಿಂದ ಆರಂಭಗೊಂಡ ಶೋಭಾಯಾತ್ರೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಾರಿಗೆ ಸಂಸ್ಥೆಯ ಬಳಿ ಕೊನೆಗೊಳ್ತು. ಹನುಮಂತಪುರ ಗೇಟ್ನ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ಶ್ರೀರಾಮ ಶೋಭಾಯಾತ್ರೆಗೆ ಚಾಲನೆ ನೀಡಿದರು. 12 ಅಡಿ ಎತ್ತರದ ಶ್ರೀ ಕೋದಂಡರಾಮನ ಮೂರ್ತಿ, 6 ಅಡಿ ಎತ್ತರದ ಶ್ರೀ ಬಾಲರಾಮನ ವಿಗ್ರಹ, ಕುರುಕ್ಷೇತ್ರ ರಥ, ಹನುಮ ವೇಷಧಾರಿಗಳೊಂದಿಗೆ ಕೇರಳದ ಚಂಡಿವಾದ್ಯ, ಸ್ಥಳೀಯ ನೆಲಸೊಗಡಿನ ತಮಟೆ, ಗಾರುಡಿ ಗೊಂಬೆಗಳು, ಕೀಲುಕುದುರೆ ಇನ್ನಿತರ ಕಲಾ ತಂಡಗಳೊಂದಿಗೆ ಶೋಭಾಯಾತ್ರೆಯು ಸಾಗಿತು. ಇನ್ನು ನೆರೆದಿದ್ದವರ ಕೈಯಲ್ಲಿ ಭಗವಾ ಧ್ವಜಗಳು ಹಾರಾಡಿದವು. ಜೈ ಶ್ರೀರಾಮ್ ಘೋಷಣೆಗಳು ಮೊಳಗಿದ್ವು. ಶ್ರೀ ಕೋದಂಡರಾಮ, ಬಾಲರಾಮ, ಕುರುಕ್ಷೇತ್ರ ರಥ, ಹನುಮನ ಮೂರ್ತಿಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಹೆಜ್ಜೆ ಹಾಕಿದ್ರು. ಶೋಭಾಯಾತ್ರೆಯು ಹನುಮಂತಪುರ ಗೇಟ್ನಿಂದ ಪ್ರವಾಸಿ ಮಂದಿರದ ರಸ್ತೆ ಮೂಲಕ ಕೋಟೆ ವೃತ್ತದಲ್ಲಿ ಸಾಗಿ ಅಲ್ಲಿಂದ ಸಾರಿಗೆ ಬಸ್ ನಿಲ್ದಾಣದವರೆಗೂ ಸಾಗಿತು. ಮಾರ್ಗದುದ್ದಕ್ಕೂ ನೂರಾರು ಮಂದಿ ನಿಂತು ಶೋಭಾಯಾತ್ರೆಯನ್ನ ಕಣ್ತುಂಬಿಕೊಂಡರು. ಅಲ್ಲಲ್ಲಿ ಅನ್ನ ಸಂತರ್ಪಣೆ, ಮಜ್ಜಿಗೆ, ನೀರಿನ ಹಾಗೂ ತಂಪು ಪಾನೀಯವನ್ನ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಶ್ರೀರಾಮನ ಭಕ್ತರು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ದಣಿದವರಿಗೆ ವಿತರಿಸಿದ್ರು. ಮನೆ ಅಂಗಡಿಗಳ ಬಳಿ ಶೋಭಾಯಾತ್ರೆಗೆ ಪುಷ್ಪನಮನ ಸಲ್ಲಿಸಿ ಭಕ್ತಿ ಮೆರೆದರು. ಮೆರವಣಿಗೆಯಲ್ಲಿ ಶಿಡ್ಲಘಟ್ಟ ನಗರದ ಅಂಬಾರಿ ಮಂಜುನಾಥ್ ಎಂದು ಹೆಸರು ಪಡೆದಂತ ಮಂಜುನಾಥ್ ಅವರ ಸೈಕಲ್ಗೆ ಶ್ರೀರಾಮನ ಭಾವಚಿತ್ರವುಳ್ಳ ರಥವನ್ನ ಮಾಡಿ ಹನುಮಂತಪುರ ಗೇಟ್ನಿಂದ ಸರ್ಕಾರಿ ಬಸ್ ನಿಲ್ದಾಣದವರೆಗೂ ಶ್ರೀರಾಮನ ಭಕ್ತಿ ಗೀತೆಗಳನ್ನು ಹಾಕಿಕೊಂಡು ರಸ್ತೆ ಉದ್ದಕ್ಕೂ ಸಾಗಿದ್ರು. ಆ ಅಂಬಾರಿ ಮುಂದೆ ಶ್ರೀರಾಮನ ಭಕ್ತರು ಫೋಟೋವನ್ನ ಕ್ಲಿಕ್ಕಿಸಿಕೊಂಡ್ರು. ಶಾಸಕ ಬಿಎನ್ ರವಿಕುಮಾರ್, ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರೇಗೌಡ, ಮಾಜಿ ಶಾಸಕ ಎಂ ರಾಜಣ್ಣ, ಭಜರಂಗ ದಳದ ತಾಲೂಕು ಸಂಚಾಲಕ ವೆಂಕಟೇಶ್, ಸ್ಕೂಲ್ ದೇವರಾಜ್, ಮೇಲೂರು ಉಮೇಶ್, ಸುರೇಂದ್ರೇಗೌಡ, ನರೇಶ್ ಸೇರಿದಂತೆ ಅನೇಕ ಮುಖಂಡರು ಶ್ರೀರಾಮನ ಭಕ್ತರು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ.
ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದರ ಒಂದು ಮುಂದುವರೆದ ಭಾಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಶ್ರೀರಾಮಚಂದ್ರ ಮತ್ತು ಶ್ರೀ ಆಂಜನೇಯ ಸ್ವಾಮಿಯ ಒಂದು ರಥೋತ್ಸವವನ್ನು ಇವತ್ತು ಅದ್ಧೂರವಾಗಿ ಇಲ್ಲಿರ್ತಕ್ಕಂಥ ನಮ್ಮ ಬಜರಂಗ ದಳದವರು ಮತ್ತು ಹಿಂದೂ ಪರಿಷತ್ನವರು ಇವತ್ತು ಎಲ್ಲ ಸಂಘಟನೆಗಳು ಸೇರಿ ಆ ಒಂದು ರಥ ಶೋಭಾಯಾತ್ರೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಆ ಒಂದು ಶೋಭಾಯಾತ್ರೆಯಿಂದ ಈ ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಈ ಮುಂದೆ ಈ ದೇಶದಲ್ಲಿ ಒಳ್ಳೆ ನರೇಂದ್ರ ಮೋದಿಜಿಯವರು ಒಳ್ಳೆ ಆಡಳಿತವನ್ನು ಕೊಡಲಿ. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈಗ ಕೇಂದ್ರದಲ್ಲಿ ಸಚಿವರಾಗ್ತಿದ್ದಾರೆ. ಇದರ ಒಂದು ಬೆನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಆಚರಣೆಯನ್ನು ಸಂಭ್ರಮದಿಂದ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಶೋಭಾಯಾತ್ರೆಯಿಂದ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೂ ಒಳ್ಳೆಯದಾಗಲಿ, ಈ ನಾಡಿನಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಆ ಭಗವಂತನನ್ನು ಈ ದಿನ ಏನು ವಿಶ್ವದಲ್ಲಿ ವಿಶ್ವನಾಯಕ ಪ್ರಧಾನಮಂತ್ರಿಯವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿ ಒಂದು ಪ್ರಮಾಣ ವಚನ ತಗೊಳ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ವಿಶ್ವನಾಯಕರಾದಂಥ ಪ್ರಧಾನಮಂತ್ರಿಯವರು ಅಯೋಧ್ಯೆಯಲ್ಲಿ ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ವರ್ಷ ಸುಮಾರು 500 ವರ್ಷದಲ್ಲಿ ಆಗದೇ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಮಾಡಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಇವತ್ತು ಸುಮಾರು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ರಾಮನ ಭಕ್ತಿಯನ್ನು ಇವತ್ತು ಪ್ರದರ್ಶನ ಮಾಡ್ತಕ್ಕಂಥ ದಿನ. ಈ ದಿನದಂದು ನಮ್ಮ ಎಲ್ಲ ನಾಡಿನ ಜನಗೆ ಒಳ್ಳೆಯದಾಗಲಿ, ಶುಭ ಆಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ಹಾರೈಸಿ ಏನು ಈ ದಿನ ನಡೆದ ಶ್ರೀರಾಮ ಶೋಭಾಯಾತ್ರೆಯು ಬೆಳಗ್ಗೆ ಅದ್ದೂರಿಯಾಗಿ 11 ಗಂಟೆಗೆ ಪ್ರಾರಂಭವಾಗಿ ಶಿಡ್ಲಘಟ್ಟ ನಗರದ ಬಸ್ ಸ್ಟ್ಯಾಂಡಿನಲ್ಲಿ ವೇದಿಕೆ ಕಾರ್ಯಕ್ರಮದ ಮುಖಾಂತರ ಮುಕ್ತಾಯ ಆಗುತ್ತೆ. ಈ ವೇದಿಕಾ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಆರಿಕಾ ಮಂಜುನಾಥ್ ಅವರು ಬಂದಿರ್ತಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಶಿಡ್ಲಘಟ್ಟ ಜನತೆಯ ಸಮಸ್ತ ಹಿಂದೂ ಬಾಂಧವರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ, ನಮಗೆ ಸಹಕರಿಸಿದಂತಹ ಪೊಲೀಸ್ ಇಲಾಖೆ ಸಿಬ್ಬಂದಿಯವರಿಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಈ ಶೋಭಾಯಾತ್ರೆಯನ್ನು ಪ್ರತಿ ವರ್ಷ ಇದೇ ರೀತಿ ನಡೆಸ್ಕೊಂಡು ಹೋಗ್ತೀರಿ. ನಮ್ಮ ಹಿಂದೂ ಸಮಾಜ ನಮ್ಮ ಹಿಂದೂ ಸಂಘಟನೆಯ ಪರ ನಿಲ್ಲಬೇಕು ಅಂತ ಕೇಳ್ಕೊಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ವಿಶ್ವ ಹಿಂದೂ ಪರಿಷತ್ತು ಹಾಗೂ ಬಜರಂಗ ದಳ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸುಮಾರು ಒಂದು 5,000 ಸಂಖ್ಯೆ ಸೇರಿದ್ರು. ಎಲ್ಲ ನಮ್ಮ ಹಿಂದೂ ಸಮಾಜದವರು ತುಂಬ ಪ್ರೋತ್ಸಾಹ ಕೊಟ್ಟು ಸಹಕರಿಸಿದ್ದಾರೆ. ಅವರಿಗೆ ಮತ್ತೆ ಮತ್ತೆ ನಮ್ಮ ನಾವು ಈ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ನಮ್ಮ ಹಿಂದೂ ಸಮಾಜದವರು ಒಂದಾಗಬೇಕು ಅನ್ನೋ ಉದ್ದೇಶದಿಂದ ಈ ಶೋಭಾಯಾತ್ರೆ ಮಾಡಿದರೆ, ನಾವು ಅದೇ ರೀತಿ ಎಲ್ಲರಿಗೂ ಕರೆ ಕೊಟ್ಟಿದ್ರೆ, ಎಲ್ಲರನ್ನೂ ಕರೆದಿದ್ರೆ ಬರೋದು ಬಿಡೋದು ಅವ್ರಿಗೆ ಸೇರಿತ್ತು. ಎಲ್ರಿಗೂ ನಾವು ಶ್ರೀರಾಮ ಶೋಭಾಯಾತ್ರೆಗೆ ಆಹ್ವಾನ ನೀಡಿದ್ವಿ. ಇವತ್ತು ಕಾಕತಾಳಿ ಅಂತೆ 1.5 ತಿಂಗಳ ಮುಂಚೆನೇ ಈ ಡೇಟು ಫಿಕ್ಸ್ ಆಗಿತ್ತು. ಏನು ಶೋಭಾಯಾತ್ರೆ ಮಾಡಬೇಕು ರಾಮರದ್ದು, ಏನಿವತ್ತು ರಾಮ ಮಂದಿರ ಕಟ್ಟಿದ ಮೇಲೆ ಫಸ್ಟ್ನೇ ಶಿಡ್ಲಘಟ್ಟದಲ್ಲಿ ಫಸ್ಟ್ನೇ ರಾಮಯಾತ್ರೆ ಇದು ಶೋಭಾಯಾತ್ರೆ ಮಾಡಬೇಕಂತೇಳಿ ಇವತ್ತು ಕಾಕತಾಳಿ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇವತ್ತು ನೋಡಿ ಮೋದಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರೋದು ಇವತ್ತೇ, ನಾವು ಶೋಭಾಯಾತ್ರೆ ಮಾಡ್ತಿರೋದು ಇವತ್ತು ಫಿಕ್ಸ್ ಆಗಿರೋ ಡೇಟ್ ಅಲ್ಲ. ಅಂದರೆ ಇವತ್ತು ನಾವು ಎಷ್ಟು ಶಿಡ್ಲಘಟ್ಟ ಜನತೆ ಇವತ್ತು ಎಷ್ಟು ಅದೃಷ್ಟವಂತರಂದರೆ, ಇವತ್ತು ಮೋದಿಯವರು ಪ್ರಮಾಣ ವಚನ ಮಾಡೋ ದಿವಸನೇ ನಾವು ಶೋಭಾಯಾತ್ರೆ ಮಾಡ್ತಾಯಿದ್ವಿ. ಅದೊಂದು ಭಾಳ ಖುಷಿ ವಿಷಯ. ಜೊತೆಯಲ್ಲಿ ಇವತ್ತು ರಾಮನ ಶ್ರೀರಾಮರು ಆಗಿರ್ಬೋದು, ಯಾಕೆ ಶೋಭಾಯಾತ್ರೆ ಶ್ರೀರಾಮ ಮುಂದೆ ಮಾಡ್ತಾಯಿದ್ವಿ ಅಂದರೆ, ರಾಮರು ಯಾವ ಜಾತಿಗೂ ಸೇರಿದಾರಲ್ಲ. ಯಾಕಂದರೆ ಇವತ್ತು ಅವ್ರನ್ನ ಏನಾದರೂ ರಾಮ ಅಂದರೆ 2ನೇ ಹೆಸರು ಅಂದರೆ ಆದರ್ಶ ಪುರುಷ ಅಂತಾರೆ. ಯಾಕಂದರೆ ಅವರು ಯಾವ ಜಾತಿ ಕುಲ ನೋಡಿಲ್ಲ, ಯಾವತ್ತೂ ಅವರು ಆಡಳಿತದಲ್ಲಿ ಅವ್ರ ಅಡ್ಮಿನಿಸ್ಟ್ರೇಷನಲ್ಲಿ ಯಾವತ್ತೂ ಯಾವ ಕ್ಯಾಸ್ಟ್ ನೋಡಿ ಇದು ಆಡಳಿತ ಕೊಟ್ಟಿಲ್ಲ. ಹಂಗಾಗಿ ಇವತ್ತು ಆರಿಕಾ ಮಂಜುನಾಥ್ ಅವರು ಶಿಡ್ಲಘಟ್ಟಕ್ಕೆ ಬಂದು ಹೇಳಿದ್ರು. ಇವತ್ತು ಅವ್ರ ಭಾಷಣ ಕೇಳಿದಾಗ ಕಣ್ಣಲ್ಲಿ ನೀರು ಬಂತು. ಇವತ್ತು ನಾವೆಲ್ಲ ಹಿರಿಯರು ಎಷ್ಟು ಜನ ಇವತ್ತು ನಾವೆಲ್ಲ ಉಳಿಬೇಕಾದ್ರೆ ಎಷ್ಟು ಜನ ಪ್ರಾಣ ತೆತ್ತಿದ್ದಾರೆ ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ ಅಂತೇಳಿ ಹೇಳಿದ್ರು. ಹಾಗಾಗಿ ಇವತ್ತು ಹಿಂದೂ ಸಾರಂತ ಒಬ್ಬ ಇತಿಹಾಸ ನಿರ್ಮಿಸ್ತಾ ಇದ್ದಾರೆ. 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ. ಜೊತೆಯಲ್ಲಿ ಶಿಡ್ಲಘಟ್ಟ ಜನತೆ ಪ್ರಯುಕ್ತ
ನರೇಂದ್ರ ಮೋದಿ ಅವರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಶಿಡ್ಲಘಟ್ಟ ಜನತೆ ಮುಖಾಂತರ ಶುಭ ಕೋರ್ತಾ ಇದ್ವಿ. ಹಾಗೆ ಇವತ್ತೇನು ನರೇಂದ್ರ ಮೋದಿ ಅವರು 3ನೇ ಬಾರಿ ಆಗ್ತಾರೆ. ಯಾಕೆ 3ನೇ ಬಾರಿ ಅಂತ ಹೇಳ್ತಾ ಇದ್ದರೆ, ಅವರು ಮೊದಲನೇ ಬಾರಿ ಜನಗಳಲ್ಲಿ ಭರವಸೆ ಮೂಡಿಸಿದರು, 2ನೇ ಬಾರಿ ಆದರು ದೇಶನ ಅಭಿವೃದ್ಧಿಯತ್ತ ತಗೊಳ್ಳೋದ್ರು, 3ನೇ ಬಾರಿ ಇವತ್ತು ಏನಾಗಿದ್ದಾರೆ ಅದನ್ನು 100% ಪೂರೈಸ್ತಾರೆ. ಯಾಕಂದರೆ ಇವತ್ತು ಪ್ರಪಂಚದಲ್ಲೇ ನಮ್ಮನ್ನು ಇವತ್ತು ನಾವು ಇನ್ನೊಬ್ಬರಿಗೆ ಸಾಲ ಕೊಡೋಷ್ಟು ಮಟ್ಟಿಗೆ ಎಕಾನಮಿಗೆ ತಗೊಂಡೋಗ್ಬೇಕಂತೇಳಿ ಪಣ ತೊಟ್ಟಿದ್ದಾರೆ. ಹಾಗಾಗಿ ತಗೊಂಡು ಹೋಗ್ತಾರೆ ಅಂತೇಳಿ ದೇಶದ ಜನತೆ ವಿಶ್ವಾಸ ಇದೆ. ಇವತ್ತು ಗೊತ್ತಿರ್ಬೋದು, ಇಡೀ ಫಾರಿನ್ ಏನು ನಮ್ಮ ವಿದೇಶಿಗಳು ವಿರೋಧ ಪಕ್ಷಗಳಿಗೆ ಫಂಡ್ ಮಾಡಿದ್ದಾರೆ, ಫೈನಾನ್ಸ್ ಮಾಡಿದ್ದಾರೆ ಅಂತ ಗೊತ್ತು. ಯಾಕಂದರೆ ಒಂದೇ ಒಂದು ಕಾರಣ, ಮೋದಿಯಿಂದ ಸೋಲಿಸಬೇಕು.